ನಮಸ್ತೆ ಎಲ್ಲರಿಗೂ. ಇವತ್ತು ಬದನೆಕಾಯಿ ಪಲ್ಯ ಮಾಡೋದು ಹೇಗಂತ ನೋಡ್ಕೊಂಬರೋಣ. ಇದನ್ನು ಎಣ್ಣೆ ಬದನೆಕಾಯಿ ಕೂಡ ಅಂತಾರೆ. ಈಗ ನೀರಲ್ಲಿ ಸ್ವಲ್ಪ ಉಪ್ಪಾಕಿ ಈಗ ಬದನೆಕಾಯನ್ನು ಎಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ. ತೊಟ್ಟನ್ನು ತೆಗೆದು ಎಲ್ಲವನ್ನು ಈ ರೀತಿ ಹೆಚ್ಚಿಟ್ಕೊತಾ ಇದ್ದೀನಿ. ಈಗ ಆ ಉಪ್ಪಾಕಿರೋ ನೀರಲ್ಲಿ ಎಲ್ಲವನ್ನು ಹೆಚ್ಚಿರೋ ಬದನೆಕಾಯನ್ನು ಅದರೊಳಗೆ ಹಾಕಬೇಕು. ಇಲ್ಲಿದ್ರೆ ಇಸ ಆಗುತ್ತೆ ಅದು. ಈಗ ಶೇಂಗಾವನ್ನು ಹುರಿದಿಟ್ಕೊತಾ ಇದ್ದೀನಿ. ಹುರಿದು ಈಗ ಮಿಕ್ಸರ್ ಜಾರ್ಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಣ್ಣಾಗಿ ಹಾಕ್ಕೊಳ್ಳೋಣ. ಪೂರ್ತಿ ಸಣ್ಣ ಬೇಡ, ಗರಿ ಗರಿಯಾಗಿರ್ಬೇಕದು, ಅಂದರೆ ಟೇಸ್ಟಾಗಿರುತ್ತೆ. ಈ ರೀತಿ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸರಿಂದ. ಈಗ ಹೆಚ್ಚಿರೋ ಬದನೆಕಾಯಿ ಹಾಗೆ ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲವನ್ನು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಗೆ ಅರಿಶಿಣದ ಪುಡಿ ಹಾಗೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಹುರಿದಿರೋ ಶೇಂಗಾ ಪುಡಿ ಕೂಡ ಅದರೊಳಗೆ ಹಾಕಿ ಎಲ್ಲವನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನೆಲ್ಲ ಬದನೆಕಾಯಿ ಒಳಗೆಲ್ಲ ಇದನ್ನ ಹಾಕಬೇಕು. ಎಲ್ಲವನ್ನು ತುಂಬಿ ಇಟ್ಕೋಬೇಕು ಬದನೆಕಾಯಿ ಒಳಗೆ. ಈಗ ಎಲ್ಲವನ್ನು ಹಾಗೆ ಮಾಡ್ತಾಯಿದ್ದೀನಿ. ಇದು ರೊಟ್ಟಿ ಜೊತೆ ಅನ್ನದ ಜೊತೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಈರುಳ್ಳಿ ಈ ರೀತಿ ತುಂಬೋದಕ್ಕೆ ಇಷ್ಟ ಇಲ್ಲ ಅಂದರೆ ಎಣ್ಣೆಲಿ ಕೂಡ ಹಾಕ್ಕೋಬೋದು. ಬೇರೆ ಎಲ್ಲ ಮಸಾಲೆಯನ್ನು ಈ ರೀತಿ ಮಾಡ್ಕೋಬೋದು. ಅವನ್ನಷ್ಟೇ ಮಾತ್ರ ಎಣ್ಣೆಯಲ್ಲಿ ಸ್ವಲ್ಪ ಕೆಂಪಾಗಿ ಹುರ್ಕೋಬೋದು. ಈ ರೀತಿ ಮಾಡಿದರೆ ಅದರ ಟೇಸ್ಟ್ ಇನ್ನೂ ಚೆನ್ನಾಗಾಗುತ್ತೆ. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಒಂದೊಂದಾಗಿ ಬದನೆಕಾಯನ್ನು ಹಾಕ್ತೀನಿ. ಎಲ್ಲವನ್ನು ಎಣ್ಣೆ ಹತ್ತೋ ಹಾಗೆ ಹಾಕಬೇಕು. ಈಗ ಉಳಿದಿರೋ ಮಸಾಲೆ ಕೂಡ ಅದರ ಮೇಲೆ ಹಾಕೋಣ. ಎಲ್ಲವನ್ನು ಹಾಕಿ ಸ್ವಲ್ಪ ತೆಳಗೆ ಮೇಲೆ ತಿರುವಾಡಬೇಕು. ತಿರುವಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ, ಮೊದಲು ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ ನಂತರ ನೀರು ಹಾಕಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನದ ಜೊತೆ ಅದೆಲ್ಲ ಉಣ್ಣೋದಕ್ಕೆ ಚೆನ್ನಾಗುತ್ತೆ. ಬರೀ ರೊಟ್ಟಿ ಜೊತೆ ಅಂದರೆ ಸ್ವಲ್ಪ ನೀರು ಹಾಕಿದರೆ ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆ. ನೀವು ಸ್ವಲ್ಪ ನೋಡಿಕೊಂಡು ಮತ್ತೆ ಉಪ್ಪು ಬೇಕು ಅನಿಸಿದರೆ ಉಪ್ಪು ಹಾಕ್ಕೋಬೋದು. ಹಾಗೆ ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು. ಈಗ ಎಲ್ಲ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಈ ರೀತಿ ಬಂದಿದೆ ಬದನೆಕಾಯಿ ಪಲ್ಯ, ಎಣ್ಣೆ ಬದನೆಕಾಯಿ ಪಲ್ಯ. ಈಗ ಅನ್ನದ ಜೊತೆ ತಿಂತಾಯಿದ್ದೀವಿ ನಾವು. ಈ ರೀತಿ ಬೆಂದಿದೆ. ತುಂಬ ಚೆನ್ನಾಗಾಗಿರ್ತೈತೆ, ತುಂಬ ಟೇಸ್ಟಿಯಾಗಿರುತ್ತೆ.